ಹಲೋ ಸರ್, ನಮಸ್ಕಾರ ಸರ್. ಇದು ಒಂದು 30 ಅಡಿ ಮಡ್ ರೋಡು. ಸೊ ಟಾರ್ ರೋಡು ಇಲ್ಲಿಂದ ಜಸ್ಟ್ ನಮಗೆ ಒಂದು 200 ಮೀಟ್ರ್ ಆಗುತ್ತೆ. ಸೊ ಬಂದರೆ ಹೀಗೆ ಕೋಕೋನಟ್ ಫಾರ್ಮ್ ಹೌಸು. ಸೊ ಇದರಲ್ಲಿ ಬೋರ್ ಇದೆ, ಟಿ ಸಿ ಇದೆ, ತೆಂಗಿನ ಮರಗಳಿದೆ. ಇದೀಗ ರಸ್ತೆ ಮುಂದೆ ಹೋಗುತ್ತೆ ಜಮೀನುಗಳಿಗೆ. ಸರಿ, ಇದು 1.25 ಎಕರೆ, 1 ಎಕರೆ ಅಲ್ಲ. ಸೊ ಇದರಲ್ಲಿ 130ಕ್ಕೂ ಹೆಚ್ಚು ಬರ್ತದೆ ತೆಂಗಿನ ಗಿಡಗಳು. ಎಲ್ಲವೂ ಕೂಡ ಈಗ ಆಲ್ರೆಡಿ 4 ವರ್ಷ 5 ವರ್ಷ ಹತ್ತಿರ ಆಗ್ತಾಯಿದೆ. ಕೆಲವುದರಲ್ಲಿ ಅಲ್ಲ ಒಂಬಾಳೆ ಬರ್ತಾಯಿದೆ. ಸೊ ಇದು ಪೂರಾ ರೆಡ್ ಸಾಯಿಲು. ಸೊ ವಿಲೇಜು ನಿಯರಲ್ಲೇ ಬರುತ್ತೆ. ವಿಲೇಜು ಜಸ್ಟು ನಮ್ಗೆ ಇಲ್ಲೇ ಕಾಣುತ್ತೆ, ಒಂದು 200 ಮೀಟರ್ನಲ್ಲೇ. ಸೊ ಇದಕ್ಕೆ ಓನ್ ಟಿ ಸಿ ಕೂಡ ಉಂಟು, ಬೋರ್ ಕೂಡ ಉಂಟು. ಇದರಲ್ಲಿ ಈಗ ತರಕಾರಿ ಕೂಡ ಬೆಳೀತಾ ಇದ್ದಾರೆ. ಅಂದರೆ ತಗಣಿ ಹಾಕಿದ್ದಾರೆ, ಮತ್ತು ಆನಿಯನ್ ಹಾಕಿದ್ದಾರೆ, ಈರುಳ್ಳಿ. ಸಾಯಿಲ್ ಫುಲ್ಲು ರೆಡ್ ಇದೆ. ಸೊ ಇದು ಬಂದು ಮಂಡ್ಯ ಜಿಲ್ಲೆ ಬರುತ್ತೆ, ಮದ್ದೂರು ತಾಲೂಕು ಬರ್ತದೆ. ಸೊ ಇಲ್ಲಿಂದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಬಂದು 5 ಕಿಲೋಮೀಟ್ರ್ ಒಳಗಡೆ ಬರುತ್ತೆ, ಅಂದರೆ 4.25 ಕಿಲೋಮೀಟ್ರ್ ಆಗುತ್ತೆ. ಸೊ ಈಗ ಇದೇನೇ RCC ಬೋರ್ಡು. ಇದು ಲೇಬರ್ ಹೌಸ್ ಆಗಾರು ಮಾಡ್ಕೋಬೋದು, ಇಲ್ಲ ಓನರ್ ಹೌಸ್ ಆಗಾರು ಕನ್ವರ್ಟ್ ಮಾಡ್ಕೋಬೋದು. ಸೊ ಸಾಯಿಲ್ ಫುಲ್ಲು ರೆಡ್ ಇದೆ. ಸೊ ಇಲ್ಲಿಂದ ನಮಗೆ ಕೆಂಗೇರಿ 66 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ವೆರಿ ನೈಸ್ ಬ್ಯೂಟಿಫುಲ್ ಫಾರ್ಮ್ ಲ್ಯಾಂಡ್ ಇದು. ನೆಕ್ಸ್ಟು ಇನ್ನೊಂದು 1 or 2 ಇಯರಲ್ಲಿ ನಿಮಗೆ ಇದರಲ್ಲೆಲ್ಲ ಒಂಬಾಳೆ ಬರುತ್ತೆ. ಕೆಲವೊಂದು ಆಲ್ರೆಡಿ ಬರ್ತಾಯಿದೆ. ಸೊ ಡೈರೆಕ್ಟ್ ರಿಜಿಸ್ಟ್ರೇಷನ್ ರೆಡಿ ಇದೆ, ಪೋಡಿ ಎಲ್ಲ ಆಗಿದೆ. ಜನರಲ್ ಪ್ರಾಪರ್ಟಿ ನೋಡಿ, ಅದೇನೇ ವಿಲೇಜು. ಒಂದು 200 ಮೀಟ್ರಲ್ಲೇ ವಿಲೇಜ್ ಕಾಣುತ್ತೆ ನಿಮಗೆ. 200 ಇಲ್ಲ, 100 ಮೀಟ್ರ್ ಅಷ್ಟೇ. ವೆರಿ ಬ್ಯೂಟಿಫುಲ್ ಹೋಮ್ಲ್ಯಾಂಡ್ ಇದು. ಸೊ ನ್ಯಾಷನಲ್ ಹೈವೇ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ನ್ಯಾಷನಲ್ ಹೈವೇಗೆ ಇದು 5 ಕಿಲೋಮೀಟ್ರ್ ಒಳಗಡೆ ಬರ್ತದೆ. ಸೊ ಇಲ್ಲಿಂದ ಜಸ್ಟ್ 200 ಮೀಟ್ರಲ್ಲಿ ನಮಗೆ ಟಾರ್ ರೋಡು ಸಿಗುತ್ತೆ. ಅದೆಲ್ಲ ಮುಂದೆ ವಿಲೇಜ್ಗಳಿಗೆ ಹೋಗುತ್ತೆ. ಸೊ ರಸ್ತೆಗೆ ಯಾವುದೇ ರೀತಿ ತಂಟೆ ತಕರಾರಿಲ್ಲ. ಸೊ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. 130 ತೆಂಗಿನ ಗಿಡಗಳು ಬರುತ್ತೆ. ಎಲ್ಲವೂ ಕೂಡ ಆಲ್ರೆಡಿ 4 ವರ್ಷದ್ದು. ಸೊ RCC ಮೋಲ್ಡು ಇದು. ಸೊ ಇದು ಎಲ್ ಶೇಪಲ್ಲಿ ಬರುತ್ತೆ. ಸೊ ಇದಕ್ಕೆ ದೇವಮೂಲೆ ಲೆಂತಾಗಿ ಬೆಳೆದಿದೆ. ಇದು ನಾರ್ತ್ ಮತ್ತು ಸೌತು ಲೆಂತಾಗಿ ಬಂದು ನಾರ್ತಿಂದ ಈಸ್ಟ್ಗೆ ಲೆಂತಾಗಿ ಹೋಗಿದೆ. ಅಂದರೆ ಎಲ್ ಶೇಪಾಗಿ ಬರುತ್ತೆ. 1 ಎಕರೆ 28 ಗುಂಟೆ ಇದು. ಸೊ ಇದು ಜನರಲ್ ಪ್ರಾಪರ್ಟಿ, ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇದೆ. ಇದನ್ನು ನೋಡಿದಾಗ, ಪ್ರೆಸೆಂಟ್ ನೋಡಿದಾಗ ನಿಮಗೆ ಯಾವುದೇ ರೀತಿ ಬೇಜಾರಾಗೋದಿಲ್ಲ. ತುಂಬ ಚೆನ್ನಾಗಿದೆ ಅಂತ ನೀವು ಮನಸ್ಸಲ್ಲಿ ತುಂಬ ಖುಷಿ ಪಡ್ತೀರ. ಆ ರೀತಿ ಇರುವಂಥ ಈ ತೋಟ ಇದು. ಇದು ಪವರ್ ಬಾಕ್ಸು ಮತ್ತು ಬೋರು. ಸೊ ಹೆವಿ ವಾಟ್ರು ಬರುತ್ತೆ. ಸೊ ಇದು ಮದ್ದೂರು ತಾಲೂಕು ಬರುತ್ತೆ, ಮದ್ದೂರು ರಿಜಿಸ್ಟ್ರೇಷನ್ ಬರುತ್ತೆ, ಮಂಡ್ಯ ಜಿಲ್ಲೆ ಬರುತ್ತೆ. ಸೊ ಇದಕ್ಕೆ ಫೆನ್ಸಿಂಗು ಹೊಂದಾಗಬೇಕು ಅಷ್ಟೇ. ಇನ್ನು ಮಧ್ಯ ಬೇಕು ಅಂದರೆ ಅಡಿಕೆ ಗಿಡ ಹಾಕ್ಬೋದು, ಮತ್ತು ಪಪ್ಪಾಯ ಹಾಕ್ಬೋದು, ಮತ್ತು ಬಾಳೆ ಹಾಕ್ಬೋದು. ಹಣ್ಣಿನ ಗಿಡಗಳು ಏನು ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಸಾಯಿಲ್ ಫುಲ್ಲು ರೆಡ್ ಸಾಯಿಲು. 130 ತೆಂಗಿನ ಗಿಡಗಳು ಬರುತ್ತೆ. ಇವರು ಮೇನ್ ಡೋರ್ಗೆ ಈ ಥರ ರೂಲಿಂಗ್ ಶಟರ್ ಹಾಕೊಂಡಿದ್ದಾರೆ ಅಷ್ಟೇ, ಸೇಫ್ಟಿಗೋಸ್ಕರ. ಸೊ ಇದಕ್ಕೆ ಬಾತ್ರೂಮ್ ಕೂಡ ಉಂಟು. ಫ್ರಂಟಲ್ಲಿ ಈ ಥರ ಶೀಟ್ ಹಾಕಿದ್ದಾರೆ, ಜಿನ್ ಶೀಟ್.
ಗೇಟ್ ಕೂಡ ಇಟ್ಟಿದ್ದಾರೆ ಹೌಸ್ಗೆ. ಸೊ ರಸ್ತೆಯಿಂದ ಪಕ್ಕಕ್ಕೇ ಈಗ ಇದು ನಿಮಗೆ ಜಮೀನು ಸಿಗುತ್ತೆ. ಸೊ ರಸ್ತೆಗೆ ಸರಿಸುಮಾರು ಒಂದು 120 ಅಡಿ ಹೆಚ್ಚಾಗಿ ನಿಮಗೆ ಸಿಗುತ್ತೆ ಬಟ್ ರಸ್ತೆಗೆ. ಇದು ಜನರಲ್ ಪ್ರಾಪರ್ಟಿ.